ಪ್ರಶ್ನೆ ನಮ್ಮ ತಂದೆ ಮುಂದೆ ಇಟ್ಟರು. ಏನು ಹುಡುಗ ಓದಿ ಎಲ್ಲರ ಸರ್ಕಾರಿ ನೌಕರಿ ಹೋಗ್ಬೇಕಾದವನು ಇದು ಎಂಥದ್ದು ಒಂದು ಟವಲ್ ವಸ್ತ್ರ ಹೆಗಲ ಮೇಲೆ ಹಾಕ್ಕೊಂಡು ಊರೂರು ತಿರ್ಗಕ್ಕೆ ಶುರು ಮಾಡಿದ್ನಲ್ಲ, ಇದೇನು ಉಣ್ಣಕ್ಕೆ ಬರುತ್ತಾ ಉಡಕ್ಕೆ ಬರುತ್ತಾ, ಯಾವ ಸಂತೋಷಕ್ಕೆ ಇದು. 81 ಏಪ್ರಿಲ್ 11ನೇ ತಾರೀಕು ರುದ್ರಪ್ಪ ಅವರು ಒಂದು ಕರೆ ಕೊಟ್ಟಿರ್ತಾರೆ. ಎಲ್ಲ ಕಡೆ ರಸ್ತೆ ಬಂದ್ ಮಾಡಿ, ಹಾಲು ಸರಬರಾಜು ಮಾಡಬೇಡಿ, ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವರು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ, ನಾವೊಂದು 175 ಜನ ಅರೆಸ್ಟ್ ಆಗಿರ್ತೀವಿ. ಒಂದು ಚಳುವಳಿಗೆ ಕರೆ ಕೊಟ್ಟರೆ ಜೈಲು ಬರೋ ಅಂದರೆ ಎಷ್ಟು ಜನ. ಆವತ್ತು 84ರಲ್ಲಿ ಜೈಲು ಬರೋ ಮಾಡಿದಾಗ 37,000 ಜನ ಜೈಲಿಗೆ ಬಂದ್ಬಿಟ್ರು. ನಮಗೆ ಮಾಡಲ್ ಆಗಿ ಕಾಣ್ತಾರೆ. ಒಬ್ಬ ಚೀಫ್ ಮಿನಿಸ್ಟರ್ ಆದರು, ಎಲ್ಲಿಯೋ ಹುಟ್ಟಿದ್ರು, ಎಲ್ಲೋ ಬೆಳೆದ್ರು, ಯಾಗೋ ಒಬ್ಬ ಎತ್ತರದ ಸ್ಥಾನಮಾನಕ್ಕೆ ಬಂದು ಕೂರ್ತಾರೆ. ಹೇಗೋ ಬರ್ತಾರೆ, ಯಾವ್ಯಾವುದೋ ದಾರಿಯಲ್ಲಿ ನಡೆದು ಬಂದು ಅವರು ಆ ಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ನಮಗೆ ಚಳುವಳಿಯಲ್ಲಿ ಹೇಗೆ ನಡಿಬೇಕು ಅನ್ನೋದು ಕೂಡ ಒಂದು ರೂಲ್ ಆಗಿರುತ್ತೆ. ಬೆಳಕು